ಡಿಸ್ಕ್ರಿಪ್ಷನಲ್ಲಿ ಮೆಂಬರ್ಶಿಪ್ ಲಿಂಕನ್ನು ಕೂಡ ಹಾಕಿರ್ತೀನಿ. ನೀವು ಅದಕ್ಕೆ ಜಾಯಿನ್ ಆದರೆ ಎಲ್ಲರಿಗಿಂತ ಮುಂಚೆ ವಿಡಿಯೋನ ನೀವು ನೋಡ್ಬೋದು. ಹಾಗೆ ಈ ಒಂದು PDF ನಿಮಗೆ ಬೇಕು ಅಂತ ಹೇಳಿದ್ರೆ ಆ ಮೆಂಬರ್ಶಿಪ್ಪಲ್ಲಿ ನಿಮಗೆ ಈ PDF ಕೂಡ ಸಿಗುತ್ತೆ. ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರೋ ಒಂದು ಕಾನ್ಸೆಪ್ಟ್ ಅಂದರೆ ಅದು 9th ಸ್ಟ್ಯಾಂಡರ್ಡ್ ಹಿಂದಿ ಕ್ವೆಶ್ಚನ್ ಪೇಪರ್ ಆಗಿರುತ್ತೆ. ಫಾರ್ಮೇಟಿವ್ ಅಸೆಸ್ಮೆಂಟ್ 2 ಇದರ ಒಂದು ಕ್ವೆಶ್ಚನ್ ಪೇಪರ್ ಆಗಿರುತ್ತೆ. ಸೊ ಇಲ್ಲಿ ನಾನು ಕ್ವೆಶ್ಚನ್ ಪೇಪರನ್ನು ನಿಮ್ಮ ಜೊತೆ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ, ಜಸ್ಟ್ ಹಾಗೆ ಸ್ಕ್ರೋಲ್ ಮಾಡ್ತೀನಿ. ನಿಮಗೆ ಈ ಒಂದು ಪೇಪರ್ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಈ ಪೇಪರನ್ನು ನೀವು ವಿಡಿಯೋನ ಪಾಸ್ ಮಾಡಿ ಬರ್ಕೊಳ್ಬೋದು. ಇಲ್ಲಿ ವಿಲೋಮ ಶಬ್ದ ಕೊಟ್ಟಿದ್ದಾರೆ, ಅನ್ಯ ಲಿಂಗ್ ರೂಪ ಅದನ್ನು ಬರೀಲಿಕ್ಕೆ ಕೊಟ್ಟಿದ್ದಾರೆ. ಸೊ ಈ ರೀತಿಯಾದಂತಹ ಕೆಲವೊಂದು ಎಕ್ಸಾಂಪಲ್ಸ್ ಇರುವಂತಹ ಕ್ವೆಶನ್ಸನ್ನು ನೋಡಿಬಿಟ್ಟು ನೀವು ಕೂಡ ಇದೇ ರೀತಿಯಾದ ಪೇಪರನ್ನು ರೆಡಿ ಮಾಡ್ಕೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಇದೇ ಪೇಪರನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಏನಾದರೂ ನೀವು 40 ಮಾರ್ಕ್ಸಿಗೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದನ್ನು ಮಾದರಿಯನ್ನಾಗಿಟ್ಕೊಂಡು ನೀವು ಬರಿಬೋದು. ಈಗ ನಾನು ತೋರಿಸ್ತಿರುವಂಥ ಪ್ರಶ್ನೆ ಪತ್ರಿಕೆ ಕೇವಲ 20 ಅಂಕದ್ದು. ಸೊ FEನ ನಾವು 40 ಮಾರ್ಕ್ಸಿಗೆ ಮಾಡಿದರೂ ಕೂಡ ಅದನ್ನು 20ಕ್ಕೆ ನಾವು ಡಿಡಕ್ಟ್ ಮಾಡಿನೇ ನಾವು ಮಾರ್ಕ್ಸ್ ಎಂಟ್ರಿ ಮಾಡುವಂಥದ್ದು. ಸೊ ಹಾಗಾಗಿ ನೀವು ಈ ಪೇಪರನ್ನು 20ಗೆ ಮಾಡ್ತೀನಿ ಅನ್ನೋದಾದರೆ ಈ ಪೇಪರನ್ನು ಬಳಸ್ಕೊಳ್ಳಿ, ಅಥವಾ ಮಾದರಿಯನ್ನಾಗಿ ಆದರೂ ಮಾಡ್ಕೊಳ್ಳಿ. ಇಲ್ಲ 40ಗೆ ನಾನು ಮಾಡ್ತೀನಿ ಅಂದರೆ ಇದನ್ನು ಮಾದರಿಯನ್ನಾಗಿ ಇಟ್ಕೊಂಡು ಕ್ವೆಶ್ಚನ್ ಪೇಪರನ್ನು ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಫ್ರೆಂಡ್ಸ್. ಸೊ ಇದಾಗಿತ್ತು ಒಂದು ಚಿಕ್ಕದಾದಂತಹ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಮೆಂಬರ್ಶಿಪ್ ಲಿಂಕನ್ನು ಕೂಡ ಹಾಕಿರ್ತೀನಿ. ನೀವು ಅದಕ್ಕೆ ಜಾಯಿನ್ ಆದರೆ ಎಲ್ಲರಿಗಿಂತ ಮುಂಚೆ ವಿಡಿಯೋನ ನೀವು ನೋಡ್ಬೋದು. ಹಾಗೆ ಈ ಒಂದು PDF ನಿಮಗೆ ಬೇಕು ಅಂತ ಹೇಳಿದ್ರೆ ಆ ಮೆಂಬರ್ಶಿಪ್ಪಲ್ಲಿ ನಿಮಗೆ ಈ PDF ಕೂಡ ಸಿಗುತ್ತೆ. ಸೊ ಇದಾಗಿತ್ತು ಚಿಕ್ಕದಾದ ವಿಡಿಯೋ. ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.